ಇದು ಜಡವಾದ ಜಗತ್ತು, ಇದು ಜಡವಾದ ದೇಹ, ಇದು ನಡೀತಾ ಇದೆ. ನಾವು ಜಡ. ರಾತ್ರಿ ಮಲಗಿದಾಗ ನಿಮ್ಮನ್ನ ಕತ್ತೆ ಅಂದ್ರೂ ನಿಮಗೆ ಗೊತ್ತಾಗಲ್ಲ, ನಾಯಿ ಅಂದ್ರೂ ಗೊತ್ತಾಗಲ್ಲ ಮಲಗಿದಾಗ. ಯಾಕೆ? ಈ ದೇಹ ಜಡ. ಆತ್ಮ ಎಲ್ಲೋ ಸೇರಿಕೊಂಡಿದ್ದಾನೆ. ಆದ್ರೆ ನಿಮ್ಮ ದೇಹದಲ್ಲಿ ಒಳ್ಳೊಳ್ಳೆ ಕ್ವಾಲಿಟಿಯ ಆಹಾರ ಏನೇನೋ ತಿಂದಿದ್ರಿ, ಬಾದಾಮಿ ತಿಂದಿದ್ರಿ, ಒಳ್ಳೆಯ ಕೇಸರಿ ಹಾಲು ಕುಡಿದಿದ್ರಿ, ತಿಂದಿದ್ದೆಲ್ಲ 3 ವಿಭಾಗ ಆಗುತ್ತೆ. ಒಂದು ಮಲಮೂತ್ರ ಆಗುತ್ತೆ, ಇನ್ನೊಂದು ರಕ್ತ ಆಗುತ್ತೆ, ಇನ್ನೊಂದು ಮನಸ್ಸಾಗುತ್ತೆ. ಚೈತನ್ಯ ಬಂದಿರುತ್ತೆ. ಒಂದು ಆಹಾರವನ್ನ ಮನಸ್ಸು, ಇನ್ನೊಂದು ಆಹಾರ ನರನಾಡಿಗಳಲ್ಲಿ ರಕ್ತ. ರಕ್ತ ಅಂದ್ರೆ ಎಲ್ಲಾರ ದೇಹದಲ್ಲೂ ಒಂದೇ ತರ ರಕ್ತ ಅಲ್ಲ, ಅದು ರಾಜಕಾರಣಿಗಳ ಭಾಷೆ. ನಮ್ಮ ದೇಹದಲ್ಲಿ ಇರುವುದೆಲ್ಲ ಒಂದೇ ರಕ್ತ. ತಗೊಂಡು ಬಂದು ಸೇರಿಸಿ ಯಾವುದೇ ಅಡ್ಮಿಟ್ ಆದಾಗ ಎಷ್ಟು ವ್ಯತ್ಯಾಸ ಇದೆ. ಎ ಪಾಸಿಟಿವ್ ನೆಗೆಟಿವ್, ಬಿ ಪಾಸಿಟಿವ್ ನೆಗೆಟಿವ್, ಎಷ್ಟೆಲ್ಲ ರಕ್ತದ ವೈವಿಧ್ಯಗಳು. ತಿಂದದ್ದು ಅದೇ ಹುಳಿಯನ್ನ, ಆದ್ರೆ ಒಬ್ಬೊಬ್ಬರ ಮೈಯಲ್ಲಿ ಒಂದೊಂದು ತರ ರಕ್ತ. ಎಂತ ಅದ್ಭುತ ಇದೆಲ್ಲ. ಇದೆಲ್ಲ ಹೇಗಾಗುತ್ತೆ? ಕೊನೆಗೆ ಈ ವಿಜ್ಞಾನಿಗಳಲ್ಲಿ ಕೇಳಿದ್ರೆ ನ್ಯಾಚುರಲ್ ಒಂದೇ ಉತ್ತರ. ಅದೇನ್ ನ್ಯಾಚುರಲ್? ಆ ನ್ಯಾಚುರಲ್ ಆಗಿ ಹೇಗೆ ಕ್ರಿಯೇಟ್ ಆಗುತ್ತೆ? ಹೀಗೆಲ್ಲ ವಿಚಾರ ಮಾಡ್ತಾ 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 ಹೋದ್ರೆ ಒಬ್ಬ ನಿಯಾಮಕನಾದ ಪರಮಶಕ್ತ ಭಗವಂತ ಇದ್ದಾನೆ.